ಹಾಯ್ ಫ್ರೆಂಡ್ಸ್, ಡೆಂಗ್ಯೂ ಒಂದು ವೈರಲ್ ಜ್ವರ. ಅದು ಸೊಳ್ಳೆ ಕಡಿಯುವುದರಿಂದ ಬರುತ್ತದೆ. ಆ ಸೊಳ್ಳೆಗಳು ಸ್ವಚ್ಛ ನೀರು, ನಿಂತ ನೀರಿನಲ್ಲಿ ಕಂಡುಬರುತ್ತದೆ. ಡೆಂಗ್ಯೂ ಲಕ್ಷಣಗಳು ಏನಿರುತ್ತದೆ ಅಂದರೆ ಹೈ ಫೀವರ್, ಹೆಡೇಕ್, ಬಾಡಿ ಪೇನ್ಸ್, ಮೈಕೈ ಬ್ಯಾನಿ, ಕೀಲ್ ಬ್ಯಾನಿ, ಇವೆಲ್ಲ ಲಕ್ಷಣಗಳು. ಇನ್ ಕೇಸ್ ಕಾಂಪ್ಲಿಕೇಶನ್ ಆದರೆ ಬಿ ಪಿ ಕಡಿಮೆ ಆಗೋದು, ಅದರಿಂದ ಹಾರ್ಟು, ಕಿಡ್ನಿ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತದೆ. ಅದೇ ಮಳೆಗಾಲದಲ್ಲಿ ಜ್ವರ ಇದ್ದರೆ ನಾವು ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿ ಡೆಂಗ್ಯೂ ಚೆಕ್ಕನ್ನು ಮಾಡ್ಕೋಬೇಕು, ಡೈಗ್ನೋಸ್ ಮಾಡ್ಕೋಬೇಕು. ಏಕೆಂದರೆ ಡೆಂಗ್ಯೂ ಜ್ವರದಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತದೆ. ಅದರಿಂದ ಪೇಷಂಟಿಗೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಬಹಳ ಆಗುತ್ತದೆ. ಸೊ ಪ್ಲೇಟ್ಲೆಟ್ ಕಡಿಮೆ ಆದರೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಪ್ಲೇಟ್ಲೆಟ್ ಇನ್ಕ್ರೀಸ್ ಮಾಡೋ ಔಷಧ ಏನೂ ಇಲ್ಲ. ಡೆಂಗ್ಯೂಯಲ್ಲಿ ಲಕ್ಷಣಗಳು ಟ್ರೀಟ್ಮೆಂಟ್ ಇರುತ್ತದೆ. ಸೊ ಇದರಿಂದ ರಕ್ಷಿಸಿಕೊಳ್ಳುವ ಸುಲಭ ವಿಧಾನ ಏನೆಂದರೆ, ನಮ್ಮ ಹತ್ತಿರ ಸುತ್ತಮುತ್ತ ನೀರು ಜಮಾ ಆಗದ ಹಾಗೆ ನಾವು ನೋಡಿಕೊಳ್ಳಬೇಕು. ಥ್ಯಾಂಕ್ ಯು.